ನಮಸ್ತೆ. ಪೈಲ್ಸ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗುವ ಮೊದಲ ತರಕಾರಿ ಮೂಲಂಗಿ. ಇದು ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇದರಲ್ಲಿದೆ. ಜಾಂಡೀಸ್ ಟ್ರೀಟ್ಮೆಂಟ್ಗೆ ಕೂಡ ಸಹಾಯಕಾರಿಯಾಗಿದೆ. ಹಾಗೆ ಇನ್ನೂ ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿರುವ ಈ ಮೂಲಂಗಿಯನ್ನು ಬಳಸಿ ಜಜ್ಜ ಮೂಲಂಗಿ ಅಥವಾ ತದ್ ಮೂಲಂಗಿ ಸಾಂಬಾರನ್ನು ಈ ದಿನ ತಯಾರಿಸೋಣ. ಸೊಪ್ಪು ಈ ರೀತಿ ಫ್ರೆಶ್ ಆಗಿದ್ದಲ್ಲಿ ಬಿಸಾಕದೆ ಚಟ್ನಿ ಕೂಡ ತಯಾರಿಸ್ಕೋಬೋದು. ಮೊದಲು ಒಂದು ಪೀಲರ್ನ ಸಹಾಯದಿಂದ ಮೂಲಂಗಿಯ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸ್ಕೊಳ್ಳೋಣ. ನಂತರ ಸಾಂಬಾರಿಗೆ ಒಂದು ಮಸಾಲೆಯನ್ನು ತಯಾರಿಸಲು ಸಣ್ಣ ಮಿಕ್ಸರ್ ಜಾರ್ಗೆ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, 1 ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿದ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಮ ಖಾರಕ್ಕನುಗುಣವಾಗಿ ಸುಟ್ಟ ಹಸಿರು ಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಕತ್ತರಿಸಿದ ಹಸಿ ಕಾಯಿಯ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ನಿಮ್ಮ ಸಾಂಬಾರ್ ರುಚಿ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಕೊಂಬರೋಣ. ಈ ರೀತಿ ತರಿತರಿಯಾಗಿ ರುಬ್ಬಿದ ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ನಯವಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನಯವಾಗಿ ರುಬ್ಬಿದ ಮೇಲೆ ಸಾಂಬಾರಿಗೆ ಒಂದು ಒಗ್ಗರಣೆಯನ್ನು ತಯಾರಿಸೋಣ. ಒಂದು ಪಾತ್ರೆಯನ್ನು ಬಿಸಿಗಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಚಟಪಟ ಅಂದ ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಕಡ್ಡಿ ಬಿಡಿಸಿದ ಕರಿಬೇವಿನ ಎಸಳುಗಳು, ಹಾಗೆ ಕತ್ತರಿಸಿದ ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈ ರೀತಿ ಬಣ್ಣ ಬದಲಾದ ತಕ್ಷಣ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲು ಬಿಡೋಣ. ನಂತರ ತಣ್ಣಗಾದ ಒಗ್ಗರಣೆಯ ಮಿಶ್ರಣಕ್ಕೆ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಇದೇ ಮಿಕ್ಸರ್ ಜಾರ್ಗೆ ಮೊದಲೇ ಕಟ್ ಮಾಡಿ ಇಟ್ಟಂತಹ ಮೂಲಂಗಿಯನ್ನು ಸೇರಿಸಿ ಪಲ್ಸ್ ಮೋಡಲ್ಲಿ ತರಿತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಬಿದ ನಂತರ ಮೂಲಂಗಿ ನಯವಾಗಿರದೆ ತರಿತರಿಯಾಗಿರಬೇಕು. ತಿನ್ನುವಾಗ ಬಾಯಿಗೆ ಸಿಗುವಂತಿರಬೇಕು. ಇದೇ ರೀತಿ ಉಳಿದೆಲ್ಲ ಮೂಲಂಗಿಯನ್ನು ಪಲ್ಸ್ ಮೋಡಲ್ಲಿ ಮಿಕ್ಸರ್ ಮಾಡಿಕೊಂಡು ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. 3 ಟೇಬಲ್ ಸ್ಪೂನಷ್ಟು ಹುಣಸೆ ರಸವನ್ನು ಹಾಕೋಣ. ಉಪ್ಪು, ಹುಳಿ, ಖಾರ ಎಲ್ಲ ಹೊಂದುವಂತೆ ಸಾಂಬಾರ್ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟೇ ರುಚಿಯಾದಂತಹ ಆರೋಗ್ಯಕರವಾದಂತಹ 5 ರಿಂದ 10 ನಿಮಿಷದಲ್ಲಿ ಮಾಡಬಹುದಾದಂತಹ ಜಜ್ಜ ಮೂಲಂಗಿ ಸಾಂಬಾರ್ ತಯಾರಾಗಿದೆ. ನೀವು ಸಹ ಒಮ್ಮೆ ಪ್ರಯತ್ನಿಸಿ. ವಂದನೆಗಳು.